IPL 2026ನ ಮೊದಲನೇ ಮ್ಯಾಚ್ನ RCB ಭರ್ಜರಿಯಾಗಿ ಗೆದ್ದಿದ್ದಾರೆ ಬೈ 6 ವಿಕೆಟ್ಸ್ SRH ಮೇಲೆ. 200+ ಟಾರ್ಗೆಟ್ ಇದ್ರೂ ಯಾವುದೇ ಒಂದೇ ಓವರಲ್ಲಾಗಲಿ ಯಾವುದೇ ಒಂದು ಕ್ಷಣದಲ್ಲಾಗಲಿ RCB ಡೇಂಜರಲ್ಲಿದೆ, ಅಯ್ಯೋ ಹೊಡೆಯೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ಯಾವತ್ತೂ ಅನ್ನಿಸ್ಲೇ ಇಲ್ಲ. ಮ್ಯಾಚ್ ಸ್ಟಾರ್ಟಿಂಗಿಂದನೂ ನೀವು ನೋಡ್ತಾ ಬಂದರೆ ಇವತ್ತು ಕಂಪ್ಲೀಟಾಗಿ ಡಾಮಿನೇಟ್ ಮಾಡಿದ್ದು RCBನೇ. ಈವೊಂದು 200 ಹೊಡೆದಿದ್ರು SRH. ಬೆಂಗಳೂರು ಅಂತ ಗ್ರೌಂಡಲ್ಲಿ 200 ಅಲ್ಲ 250 260 ಕೂಡ ಚೇಸ್ ಆಗಿರೋವಂಥದ್ದು ಇದೆ, ಅಥವಾ ಹತ್ತತ್ರ ಬಂದಿರೋ ಅಂಥದ್ದಿದೆ. ಇದೇ 2 ವರ್ಷದಿಂದ ನಿಮ್ಗೆ ಜ್ಞಾಪಕ ಇದ್ದರೆ 2024ಅಲ್ಲಿ ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ SRH ಇದೇ ಗ್ರೌಂಡಲ್ಲಿ ನಮ್ಮ ಮೇಲೆ 287 ಹೊಡೆದಿದ್ರು. ಅದಕ್ಕೆ ರೆಸ್ಪಾನ್ಸ್ ಆಗಿ ನಾವು 262ವರೆಗೂ ಬಂದಿದ್ವಿ. ಬಟ್ ಆಮೇಲೆ ವಿಕೆಟ್ಸ್ ಕಳೆದು ಆ ಮ್ಯಾಚು ಹೋಗಿತ್ತು. ಬಟ್ ಇವತ್ತಿನ ಮ್ಯಾಚ್ ನೀವು ನೋಡಿದ್ರೆ 200 ಒಂದು ಚಾಲೆಂಜೇ ಇರಲಿಲ್ಲ. ಫಸ್ಟ್ ಯಾವಾಗ ಫಿಲ್ ಸಾಲ್ಟ್ ಅವ್ರು ಫಸ್ಟ್ ಓವರಲ್ಲೇ 4 ಸ್ಟಾರ್ಟ್ ಮಾಡಿದ್ರು, ಬಟ್ ಅವ್ರು ಔಟ್ ಆದರು ಆಮೇಲೆ. ಬಟ್ ಆ ಮೂಮೆಂಟಿಂದನೇ ನಿಮಗೆ ಗೊತ್ತಿತ್ತು, ಯಾವಾಗ ದೇವದತ್ ಪಡಿಕ್ಕಲ್ ಬರ್ತಾ ಇದ್ದಂಗೆ ಫಸ್ಟ್ ಬಾಲಲ್ಲೇ ಯಾವಾಗ ಸ್ಟಾರ್ಟ್ ಮಾಡಿದ್ರು ಹೊಡಿಯೋಕ್ಕೆ, ಅವರು ಕೊಹ್ಲಿ ಆಡಿದಂಥ ರೀತಿ ಇವತ್ತು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. ಜನ ಏನು ಅಷ್ಟು 10,000 15,000 ಎಲ್ಲ ಪೇ ಮಾಡಿ ಟಿಕೆಟ್ಗೆ ಅಷ್ಟೆಲ್ಲ ಖರ್ಚು ಮಾಡಿ ಹೋಗ್ತಾರೆ ಸ್ಟೇಡಿಯಮ್ಗೆ ಮ್ಯಾಚ್ ನೋಡೋದಕ್ಕೆ, ಒಂದೊಳ್ಳೆ ಪರ್ಫಾರ್ಮೆನ್ಸ್ ನೋಡ್ಬೋದು, ಸೂಪರ್ ಸ್ಟಾರ್ಸ್ನ ನೋಡ್ಬೋದು ಅಂತ. ಆ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ಗೂ ಇವತ್ತು RCB ಕಂಪ್ಲೀಟಾಗಿ ಪೈಸಾ ವಸೂಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟಾಸ್ ಗೆದ್ದಿದ್ದು RCB. ಅದೊಂದು ಆ್ಯಕ್ಚುಲಿ ಬೆಂಗಳೂರು ಅಂತ ಗ್ರೌಂಡಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆರಿಸ್ಕೊಳ್ಳೋದು. ಎಲ್ಲೋ ಸ್ಟ್ಯಾಟ್ನ ನೋಡ್ತಾ ಇದ್ದೆ, ಲಾಸ್ಟ್ 10 ಟೈಮ್ಸ್ 11 ಟೈಮ್ಸ್ ಟಾಸ್ ಯಾರು ವಿನ್ ಆಗಿದ್ದಾರೆ, 0 ಟೈಮ್ಸ್ ಬ್ಯಾಟಿಂಗ್ ಫಸ್ಟ್ ಚೂಸ್ ಮಾಡಿರುವಂಥದ್ದು. ಎಲ್ಲ ಸಲನೂ ನಾವು ಬೌಲ್ ಮಾಡ್ತೀವಿ ಅಂತಲೇ ಟೀಮ್ಸ್ ಆರಿಸ್ಕೊಂಡಿರೋದು. ಯಾಕಂದರೆ ನಿಮಗೆ ಚಿಕ್ಕ ಗ್ರೌಂಡಲ್ಲಿ ಚೇಸ್ ಏನು ಮಾಡ್ತಾ ಇದ್ದೀವಿ ಅಂತ ಫಸ್ಟೇ ಗೊತ್ತಿದ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ, ಯಾವ ರೀತಿ ನಿಂಗೆ ಸ್ಪೇಸ್ ಮಾಡಬೇಕು, ಯಾವ ರೀತಿ ಓವರ್ ಬೈ ಓವರ್ ಬಾಲ್ ಬೈ ಬಾಲ್ ಹೆಂಗೆ ಆಡಬೇಕು, ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಬಟ್ ಇವತ್ತು ಹ್ಯಾಂಡಲ್ ಮಾಡಿದಂಥ ರೀತಿ, ದೇವದತ್ ಪಡಿಕ್ಕಲ್ ಮಾತ್ರ ಅವ್ರೇನು ಡೊಮೆಸ್ಟಿಕ್ ಫಾರ್ಮ್ ಇತ್ತು, ನೀವು ಹಿಂದಿನ ಸೀಸನ್ ಡೊಮೆಸ್ಟಿಕ್ ಫಾರ್ಮ್ ಅವ್ರು ನೋಡಿದರೆ ರಣಜಿಯಲ್ಲಿ ಆಡಿದಂಥ ರೀತಿ ಇರ್ಬೋದು, ಅಥವಾ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡಿದಂಥ ರೀತಿ ಇರ್ಬೋದು, ಅದೇ ಫಾರ್ಮ್ನೇ RCBಗೆ ತೊಗೊಂಬಂದಿದ್ದಾರೆ ಅಂತ ಹೇಳ್ಬೋದು. ಏಕೈಕ ಕನ್ನಡಿಗ ಇರೋದು RCBಯಲ್ಲಿ, ಇನ್ಯಾವ ಕನ್ನಡದವರು ಇಲ್ಲ. ಬಟ್ ಒಬ್ಬರೇ ಇದ್ದರು 100 ಜನಕ್ಕೆ ಸಮ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಆಡಿದಂಥ ಇನ್ನಿಂಗ್ಸು 26 ಬಾಲ್ಸ್ಗೆ ಇವತ್ತು ಅವ್ರು ಆಡಿದಂಥದ್ದು ಏನಿದೆ, 26 ಬಾಲಿಗೆ 61 ರನ್ ಹೊಡೆದಿದ್ದಾರೆ, 7 4 4 6. ಬರ್ತಾ ಇದ್ದಂಗೆ ಶುರು ಮಾಡಿದ್ರು 4 6. ಈ ಫೀಲ್ಡಲ್ಲಿ ಆಡಲಿಲ್ಲ ಅನ್ನಂಗೆ ಇಲ್ಲ. ಬ್ಯಾಕ್ ಆಫ್ ದ ಸ್ಕ್ವೇರೂ ಆಡಿದ್ರು, ಫ್ರಂಟಲ್ಲಿ ಆಡಿದ್ರು, ಮಿಡ್ ವಿಕೆಟ್ ಮೇಲೆ 6 ಹೊಡೆದ್ರು, 4 ಹೊಡೆದ್ರು, ಓವರ್ ಕವರ್ಸ್ 4 ಇತ್ತು, 6 ಇತ್ತು, ಸ್ಟ್ರೇಟ್ ಡೌನ್ ದ ಗ್ರೌಂಡ್ ಇತ್ತು. ಟೋಟಲಿ ಆಲ್ ರೌಂಡ್ ಕ್ರಿಕೆಟ್. 26 ಬಾಲ್ಸಿಗೆ 61 ರನ್ಸ್. ಇವತ್ತು ಸ್ಟ್ರೈಕ್ ರೇಟ್ ನೀವು ನೋಡಿದ್ರೆ 234.62 ಸ್ಟ್ರೈಕ್ ರೇಟಲ್ಲಿ ಹೊಡೆದಿದ್ದಾರೆ. ಇವತ್ತು ಹೊಡೆದವ್ರು ಎಲ್ಲರೂ ಆಲ್ಮೋಸ್ಟ್ 200 ಮೇಲೇ ಹೊಡೆದಿದ್ದಾರೆ. ಅದಾದಮೇಲೆ ಲೆಜೆಂಡ್, ದ ಕಿಂಗ್, ಏನು ಹೇಳೋದು ಅವ್ರ ಬಗ್ಗೆ. 64ನೇ 50 ಇವತ್ತು IPL ಕರಿಯರಲ್ಲಿ ಹೊಡೆದಿರೋದು. 64 50 ಅಲ್ಲದೆ 800s ಬೇರೆ ಇದೆ ಅವ್ರದ್ದು. ಟೋಟಲ್ IPL ಹಿಸ್ಟ್ರಿ ನೀವು ನೋಡ್ತಾ ಬಂದರೆ ಹೈಯೆಸ್ಟ್ ಸ್ಕೋರರ್ IPL ಅಲ್ಲಿ ಓವರ್ 18 ಇಯರ್ಸ್ ಆಫ್ IPL ಅವ್ರು ಆಡಿರುವಂಥ ಏಕೈಕ ಫ್ರಾಂಚೈಸಿ RCBಗೆ. ಇವತ್ತು ಮತ್ತೊಮ್ಮೆ ಅವರಿಂದನೇ ಅದ್ಭುತವಾದಂಥ ಇನ್ನಿಂಗ್ಸು. ಸ್ಟಾರ್ಟಿಂಗಲ್ಲಿ ಯಾವಾಗ ದೇವದತ್ ಪಡಿಕ್ಕಲ್ ಹೊಡಿತಾ ಇದ್ರು, ಇವ್ರು ಚಾನ್ಸೇ ತೊಗೊಂಡಿಲ್ಲ, ಹೊಡೆಯೋಕ್ಕೆ ಹೋಗಿಲ್ಲ, ಫುಲ್ ಅವ್ರಿಗೆ ಸ್ಟ್ರೈಕ್ ತಂದು ಕೊಡ್ತಾಯಿದ್ರು. 1 2 ಅಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡ್ತಾಯಿದ್ರು. ಬಟ್ ಒನ್ಸ್ ಯಾವಾಗ 2 ಬಾಲ್ಗೆ 2 ವಿಕೆಟ್ ಬಿತ್ತು, ಜಿತೇಶ್ ಶರ್ಮಾ ಅವ್ರು ಔಟ್ ಆದರು. ಅದಕ್ಕೆ ಮುಂಚೆ ರಜತ್ ಪಟಿದಾರ್ ಅವ್ರು ಯಾವಾಗ ಔಟ್ ಆದರು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. ಅದಾದಮೇಲೆ ಕೊಹ್ಲಿ 1 ಗೇರ್ ಹೈ ಮಾಡಿದ್ರು, 1 ಗೇರ್ ಆ್ಯಂಡ್ ಫುಲ್ 5th ಗೇರಲ್ಲೇ ಬ್ಯಾಟಿಂಗ್ ಮಾಡಿದ್ರು. ಆಮೇಲೆ ಹರ್ಷಲ್ ಪಟೇಲ್ಗೆ ಜಯದೇವ್ ಉನಡ್ಕಟ್ ಓವರಲ್ಲಿ ಆಲ್ಮೋಸ್ಟ್ 15 ರನ್ ಹೊಡೆದ್ರು. ಅಲ್ಲಿಂದ ತಿರ್ಗಾ ಯಾವಾಗ ಸ್ವಲ್ಪ 5 ಓವರ್ಗೆ 6 ಓವರಿಗೆ 31 ರನ್ ಬೇಕಿತ್ತು, ಇನ್ನೂ 3 ಓವರ್ ಇರೋ ಥರನೇ 4 ಓವರ್ ಇರುವಾಗಲೇ RCB ಗೆದ್ರು. 15.4 ಓವರ್ಸಲ್ಲೇ ಚೇಸ್ ಮಾಡಿರೋವಂಥದ್ದು. 15.4 ಅಂದರೆ 94 ಬಾಲ್ಸಲ್ಲೇ 200+ ಟಾರ್ಗೆಟ್ ಚೇಸ್ ಆಗಿರೋವಂಥದ್ದು. ಮುಂಚೆ ನೀವು IPL ಎಲ್ಲ ನೋಡ್ತಾ ಬಂದರೆ 170 180 ಈ ಥರದ ಸ್ಕೋರ್ಸ್ ಚೇಸ್ ಮಾಡೋಕ್ಕೂ ಒದ್ದಾಡ್ತಾಯಿದ್ರು. ಬಟ್ ಇವಾಗ ಆಗಿರುವಂಥ ಮಾಡರ್ನ್ ಕ್ರಿಕೆಟಲ್ಲಿ 200 ಕೂಡ ನಿಮಗೆ ಡಿಫೆಂಡ್ ಮಾಡೋಕ್ಕೆ ಕಷ್ಟ. ಯಾಕೆಂದರೆ ಬ್ಯಾಟಿಂಗ್ ಇವಾಲ್ವ್ ಆಗ್ತಾಯಿದೆ ಎವ್ರಿ ಸೀಸನ್, ಎವ್ರಿ ಇಯರ್, ಹೊಸ ಜನ್ರೇಷನ್ ಬರ್ತಾ ನೀವು ನೋಡಿದ್ರೆ ಕ್ರಿಕೆಟ್ ಟೋಟಲಿ ಚೇಂಜ್ ಆಗ್ತಾಯಿದೆ. 200 ಇವಾಗೆಲ್ಲ ಒಂದು ಟಾರ್ಗೆಟ್ ಅಲ್ಲ. ಮುಂಚೆ 200 220 ಆದರೆ ವಿನ್ನಿಂಗ್ ಸ್ಕೋರ್ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ 200 220 230 ಈಸಿಲಿ ಚೇಸಬಲ್ ಟಾರ್ಗೆಟ್ ಥರ ಆಗೋಗಿದೆ. ಸೊ ಇವತ್ತಿನ ಮ್ಯಾಚ್ ಸಿಚುವೇಶನ್ ಇವತ್ತು ಫಸ್ಟಿಂದ ನೋಡ್ತಾ ಬಂದರೆ ಟಾಸಿಂದ ನಾನು ಹೇಳ್ದಂಗೆ RCB ವಿನ್ ಆದರೂ
ಚಿನ್ನಸ್ವಾಮಿ ಸ್ಟೇಡಿಯಂಗೆ ವಾಪಸ್ ಕ್ರಿಕೆಟ್ ಬಂದಿರೋದೇ ಒಂದು ಖುಷಿ. ಆ ಸ್ಟೇಡಿಯಂನ ಟಿ ವಿಲಿ ಆಗ್ಬೋದು, ನೀವು ಎದುರುಗಡೆ ಕೂತ್ಕೊಂಡಾಗಿರ್ಬೋದು. ನಾನು ತುಂಬ ಸಲ ಹೋಗಿದ್ದೀನಿ ಸ್ಟೇಡಿಯಮ್ಗೂ. ಮುಂಚೆ ನಾನು ಕ್ಲಬ್ಬಲ್ಲಿ ಆಡ್ತಾ ಇದ್ದಾಗ ಸ್ಟೇಡಿಯಮಲ್ಲಿ ನೋಡೋ ಮಜಾನೇ ಬೇರೆ, ಅಟ್ಮಾಸ್ಫಿಯರ್ ಬೇರೆ. ನಿಮ್ಗಲ್ಲಿ ಈ ಥರ ಕ್ರೌಡು ಏನು ಹೇಳ್ತೀವಿ, ಸೌಂಡ್ ಇರೋವಂಥ ಕ್ರೌಡು ಬೇರೆ. ಮೋಸ್ಟ್ಲಿ ನಿಮಗೆ ಇಂಡಿಯಾದಲ್ಲೇ ಮೋಸ್ಟ್ಲಿ ನೀವು 1 lakh ಪ್ಲಸ್ ಕೆಪಾಸಿಟಿ ಇರೋವಂಥ ಸ್ಟೇಡಿಯಮ್ಸ್ಗೆ ಹೋದ್ರೂ ಈ ಅಟ್ಮಾಸ್ಫಿಯರ್ ಸಿಗೋದು ತುಂಬಾ ಕಷ್ಟ ನಿಮಗೆ. ಯಾಕಂದರೆ ಕ್ಲೋಸರ್ ಟು ದ ಆ್ಯಕ್ಷನ್, ಚಿಕ್ಕ ಗ್ರೌಂಡು, ಕ್ಲೋಸರ್ ಟು ದ ಗ್ರೌಂಡ್ ಇರ್ತೀರ ನೀವು, ಕ್ಲೋಸರ್ ಟು ದ ಆ್ಯಕ್ಷನ್ ಇರ್ತೀರ. ಪ್ಲೇಯರ್ಸ್ನ ನೀವು ಹತ್ರದಿಂದ ನೋಡ್ಬೋದು. ಕೆಲವೊಂದು ಸ್ಟೇಡಿಯಮ್ಸಲ್ಲಿ ಏನಾಗುತ್ತೆ, ನೀವು ಹಿಂದೆ ಕೂತಿರ್ತೀರ, ಎಲ್ಲೋ ದೂರದಲ್ಲಿ ಕಾಣಲ್ಲ ಏನಾಗ್ತಾಯಿದೆ ಆ್ಯಕ್ಷನ್ ಅಂತ. ಬಟ್ ಬೆಂಗಳೂರು ಹಂಗಲ್ಲ. ಸೊ ಆ ಕರಾಳ ಘಟನೆ ನಂತರ ಮೊದಲ ಕಾಂಪಿಟೇಟಿವ್ ಮ್ಯಾಚ್ ಆಗಿದೆ ಇವತ್ತು ಬ್ಯಾಂಗ್ಳೂರಲ್ಲಿ. ಒಂದೊಳ್ಳೆ ಶುಭಾರಂಭ ಮಾಡಿದ್ದಾರೆ. ಆ 11 ಫ್ಯಾನ್ಸ್ಗೆ ಏನಿತ್ತು, ಮ್ಯಾಚ್ ಸ್ಟಾರ್ಟಿಂಗಲ್ಲೇ ಟ್ರಿಬ್ಯೂಟ್ ಕೊಟ್ಟರು, 1 minute ಸೈಲೆನ್ಸ್ ಇತ್ತು. ಅದಾದಮೇಲೆ ನ್ಯಾಷನಲ್ ಆ್ಯಂಥಮ್ ಇತ್ತು. ಇವತ್ತೆಲ್ಲ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ಸ್ ಹಾಕಿದ್ರು. ಆ 11 ಫ್ಯಾನ್ಸ್ ಏನಿದ್ರು, ಅವ್ರ ಪ್ರಾಣ ಏನು ಕಳ್ಕೊಂಡ್ರು ಅನ್ಫಾರ್ಚುನೇಟ್ ಇನ್ಸಿಡೆಂಟಲ್ಲಿ, ಅವ್ರಿಗೆ ಸಮರ್ಪಣೆಯಾಗಿ ಬ್ಲ್ಯಾಕ್ ಆರ್ಮ್ ಬ್ಯಾಂಡ್ ತೊಟ್ಕೊಂಡಿದ್ರು. ಒಂದು ಟ್ರಿಬ್ಯೂಟ್ ಆಗಿ ಅವ್ರಿಗೆ ಸ್ಮರಣಾರ್ಥವಾಗಿ, ಅವ್ರ ಸ್ಮರಣಾರ್ಥವಾಗಿ ದಟ್ ಸದಾ ಅವ್ರು ನಮ್ಮ ಜೊತೇಲಿ ಇರ್ತಾರೆ ಅನ್ನೋದೊಂದು ಏನು ಹೇಳ್ತೀವಿ, ಒಂದು ಸ್ಪೆಷಲ್ ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ರು. 11 ಸೀಟ್ಸ್ ಯಾವಾಗಲೂ ನಾವು ಖಾಲಿ ಇಟ್ಟಿರ್ತೀವಿ ಅಂತ ಅದು ಟ್ರಿಬ್ಯೂಟ್ ಕೊಟ್ಟರು KCA ಕಡೆಯಿಂದ, RCB ಕಡೆಯಿಂದ. ಅದಾದಮೇಲೆ ಮ್ಯಾಚ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇವತ್ತು ಇಂಪ್ಯಾಕ್ಟ್ ಮಾಡಿದಂಥ ಬೌಲರ್ ಯಾರು ಅಂದರೆ, ಡೆಬ್ಯೂ ಮಾಡ್ತಾ ಇರೋವಂಥ IPLಲ್ಲಿ ಡೆಬ್ಯೂ ಮಾಡ್ತಾ ಇರೋವಂಥ ಜೇಕಬ್ ಡಫಿಯರ್. ನಿಮಗೆ ಜ್ಞಾಪಕ ಇದ್ದರೆ T20 ವರ್ಲ್ಡ್ ಕಪ್ಪಲ್ಲಿ ಎರ್ರಾಬಿರ್ರಿ ಓಡಿಸ್ಕೊಂಡಿದ್ರು ಫೈನಲಲ್ಲಿ ಅವರು, ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಅವ್ರ ಕೈಯಲ್ಲಿ. ಬಟ್ ಇವತ್ತು ಜಾಶ್ ಹೇಸಲ್ವುಡ್ ಇಲ್ಲ ಅನ್ನೋ ಕೊರತೆನ ಅವ್ರು ಯಾವತ್ತೂ ಒಂದೇ ಒಂದು ಓವರಲ್ಲಿ ಅಥವಾ ಒಂದೇ ಒಂದು ಮೂಮೆಂಟಲ್ಲೂ ಫೀಲ್ ಆಗೋಕ್ಕೆ ಬಿಡಲೇ ಇಲ್ಲ. ಕಂಟಿನ್ಯೂಸ್ ಆಗಿ 4 ಓವರ್ ಅವ್ರ ಸ್ಪೆಲ್ ಮುಗಿಸ್ದಂಥ ಬೌಲರ್. ಫಸ್ಟ್, ಥರ್ಡ್, ಫಿಫ್ತ್ ಆ್ಯಂಡ್ 7th ಓವರ್, ಸೊ 4 overs ಕಂಟಿನ್ಯೂಸ್ ಆಗಿ ಒಂದೇ ಸ್ಪೆಲ್ಲಲ್ಲಿ ಮುಗಿಸಿ ಅವ್ರು ಇವತ್ತು ಕೊಟ್ಟಂಥ ಫಿಗರ್ಸ್ ನೀವು ನೋಡಿದ್ರೆ 4 ಓವರ್ಸಲ್ಲಿ 3 ವಿಕೆಟಿಗೆ 22 ರನ್ ಅಷ್ಟೇ ಅವ್ರು ಓಡಿಸ್ಕೊಂಡಿದ್ದು. ಸೊ ಯಾವಾಗ ಸ್ಕೋರ್ 200+ ಇದೆ, 10 runs per over ಮ್ಯಾಚಲ್ಲಿ, ಅವ್ರು ನೀವು ಎಕಾನಮಿ ರೇಟ್ ನೋಡಿದ್ರೆ 5.5 ಇವತ್ತು 3 ವಿಕೆಟ್ ತೆಗೆದಿದ್ದಾರೆ. ಟ್ರಾವಿಸ್ ಹೆಡ್ ಆಗ್ಬೋದು, ಅಭಿಷೇಕ್ ಶರ್ಮಾ ಆಗ್ಬೋದು, ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ 3 ವಿಕೆಟ್ ಇವತ್ತು ಪಡ್ಕೊಂಡಿರುವಂಥದ್ದು. ಓಪನರ್ಸ್ ಇಬ್ಬರೂ ಅವರೇ ಎತ್ತಿತ್ತು. ಅಭಿಷೇಕ್ ಶರ್ಮಾಗೆ ನಾವೇನು ನೋಡಿದ್ವಿ, ಅವ್ರ ಫಾರ್ಮ್ ಬಂದಿದ್ದಾರೆ ಅಂತ ಜನ ಅಂದ್ಕೊಂಡ್ರು. ಫೈನಲಲ್ಲಿ ಬೇಕಿತ್ತು ಅವ್ರ ಇನ್ನಿಂಗ್ಸು, ಫೈನಲಲ್ಲಿ ಆಡಿದ್ರು. ಬಟ್ ಅವ್ರು ಅದ್ರ ಹಿಂದಿನ ಪ್ರೀವಿಯಸ್ ಮ್ಯಾಚಸ್ ಅವ್ರದ್ದು ಏನು ಫಾರ್ಮ್ ಇತ್ತು, ಏನು ಕೆಳಗಡೆ ಇತ್ತು, ಇವತ್ತು ಅದೇ ಕಂಡೀಷನಲ್ಲೇ ಕಾಣಿಸಿದ್ರು. 8 ಬಾಲಿಗೆ 7 ರನ್ನು. ಟ್ರಾವಿಸ್ ಹೆಡ್ಡು ಆ ಥರ ಭರ್ಜರಿ ಬ್ಯಾಟಿಂಗ್ ಏನು ಆಡ್ತಾಯಿದ್ರು ಹೋದ ಸೀಸನ್, ಆ ಸ್ಪಾರ್ಕ್ ಕಾಣಿಸ್ಲಿಲ್ಲ. ಇವತ್ತು ಆ್ಯಕ್ಚುಲಿ ಸ್ಪಾರ್ಕ್ ಕಾಣಿಸಿದ ಏಕೈಕ ವ್ಯಕ್ತಿ ಅಂದರೆ ಇಶಾನ್ ಕಿಶನ್. 38 ಬಾಲಲ್ಲಿ 80 ರನ್ ನೋಡಿದ್ದಾರೆ. 80 ರನ್. ಅವ್ರದ್ದು ಕ್ಯಾಚ್ ಹಿಡ್ದಿದ್ದಂಥ ಫಿಲ್ ಸಾಲ್ಟ್. ನನ್ನ ಪ್ರಕಾರ ಇದು ಮೊದಲನೇ ಮ್ಯಾಚ್ ಆದ್ರೂ ಇನ್ನೂ ಅಷ್ಟು ಮ್ಯಾಚಸ್ ಇದ್ದರು, ಇನ್ನೂ 2 ತಿಂಗಳು IPL ಇದ್ರೂ ಮೋಸ್ಟ್ಲಿ ಕ್ಯಾಚ್ ಆಫ್ ದ ಟೂರ್ನಮೆಂಟಿಗೆ ಅದು ಟಾಪ್ ಕಂಟೆಂಡರ್ ಇರ್ಬೋದು ಮೋಸ್ಟ್ಲಿ ನನ್ನ ಪ್ರಕಾರ. ಯಾಕಂದರೆ ಡೈವ್ ಮಾಡಿ ಹಿಡ್ದಂಥ ರೀತಿ ಏನು ಮ್ಯಾಚ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನಾನು ಏನು ಹೇಳ್ತಾ ಇದ್ದೀನಿ, ಯಾಕೆ ಇದು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂತ. ಬಟ್ ಟ್ರೂಲಿ ಒನ್ ಆಫ್ ದ ಸ್ಪೆಷಲ್ ಕ್ಯಾಚಸ್. ಅದಾದಮೇಲೆ ಅವರು ಹೈನ್ರಿಕ್ ಕ್ಲಾಸನ್ ಸೇರಿಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಹೈನ್ರಿಕ್ ಕ್ಲಾಸನ್ ಅವ್ರದ್ದು ನನ್ನ ಪ್ರಕಾರ ಕೇಳಿದ್ರೆ ಕ್ಯಾಚು ಅದು ಆ್ಯಕ್ಚುಲಿ ನಾಟ್ ಔಟ್ ಇತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ನಿಮ್ಮದೇನು ಒಪಿನಿಯನ್ ಇದೆ ಅದು ನಂಗೆ ಗೊತ್ತಿಲ್ಲ. ಬಟ್ ನೀವು ಕ್ಲೀನಾಗಿ ಹೈಲೈಟ್ಸ್ ನೋಡಿದ್ರೆ ಅಥವಾ ರೀಪ್ಲೇ ನೋಡಿದ್ರೆ ಕ್ಯಾಚ್ದು ಒಂದು ಆ್ಯಂಗಲಲ್ಲಿ ಅವ್ರು ಯಾವಾಗ ಹಿಡಿದು ಬೌಂಡ್ರಿ ಹತ್ರ ಹಿಂಗೆ ಬೀಳ್ತಾರೆ, ಆವಾಗ ಸ್ವಲ್ಪ ಬೌಂಡ್ರಿ ಕುಷನ್ ಅಲ್ಲಾಡ್ದಂಗೆ ಕಾಣ್ತು, ನನ್ನ ಕಣ್ಣಿಗೆ ಕಾಣ್ತು. ಬಟ್ ಅದನ್ನೇನು ಅಂಪೈರ್ ಮಿಸ್ ಮಾಡಿದ್ರು ಅನ್ಕೋತೀನಿ. ಬಟ್ ಓಕೆ, ಎವ್ರಿಥಿಂಗ್ಸ್ ಫೇರ್ ಇನ್ ವಾರ್ ಅಂತ ಹೇಳ್ತೀವಲ್ಲ, ಹಂಗೆ ಔಟ್ ಕೊಟ್ಟರು. ನನ್ನ ಪ್ರಕಾರ ಅದು ನಾಟ್ ಔಟ್ ಇರಬೇಕಿತ್ತು, ಬಟ್ ಔಟ್ ಕೊಟ್ಟರು. ಸೊ ಅದೊಂದು ಅಡ್ವಾಂಟೇಜ್ ಆಯಿತು. ಬಿಕಾಸ್ 97 runs ಪಾರ್ಟ್ನರ್ಶಿಪ್ 29ಗೆ 3 ವಿಕೆಟ್ಸ್ ಹೋದಾಗ ಅಲ್ಲಿಂದ 126 for 3 ಆದಾಗ ಅವ್ರ ವಿಕೆಟ್ ಬಿದ್ದಿದ್ದಂಥದ್ದು. ಬಟ್ ಅದಾದಮೇಲೂ ಅವರು ಮತ್ತು ಅನಿಕೇತ್ ವರ್ಮಾ ಹೊಸ ಪ್ಲೇಯರು. ಹೋದ ಸೀಸನ್ನು ಅವ್ರ ಮೇಲೆ ಬ್ಯಾಂಕ್ ಮಾಡಿದರು. ಈ ಸಲನೂ ಅವ್ರನ್ನ ಬ್ಯಾಕ್ ಮಾಡಿದ್ರು. ಈ ಸೀಸನ್ಗೂ ಆಡಿಸ್ತೀವಿ SRH ಕಡೆಯಿಂದ ಅಂತ. ಬಟ್ ಇವತ್ತು ಅವ್ರ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ 18 ಬಾಲಿಗೆ 43 ರನ್ನು, 4 6, 3 4. ಸಿಕ್ಸ್ಗಳಂತೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಕೇಳೋದೇ ಬೇಡ. ಮುಟ್ಟಿದ್ರೆ ನೀವು ಒಳ್ಳೆ ಟೈಮ್ ಮಾಡಿದ್ರೆ ಫುಲ್ ದೂರ ಹೋಗುತ್ತೆ. ಬಿಕಾಸ್ ಹೈಟಲ್ಲಿದೆ, ಆಲ್ಟಿಟ್ಯೂಡ್ ಇರೋದ್ರಿಂದ ಬಾಲ್ ಕ್ಯಾರಿ ಆಗುತ್ತೆ ಅಂತಾರೆ ಲಾಂಗ್ ಡಿಸ್ಟೆನ್ಸ್ಗೆ. ಸೊ ಹಾಗಾಗಿ 6 ಮೇಲೆ ಇವತ್ತು ಅವ್ರು ಹೊಡೆದಿರೋಂಥ 6 ನೀವು ನೋಡಿದ್ರೆ
12 ಸಿಕ್ಸ್ ಹೊಡೆದಿದ್ದಾರೆ ಇವತ್ತು SRH ಅವರು. RCB ಬ್ಯಾಟಿಂಗಿಗೆ ನೀವು ಬಂದರೆ ನಾನು ಹೇಳ್ದಂಗೆ ಫಿಲ್ ಸಾಲ್ಟ್ ಫಸ್ಟ್ ಓವರಲ್ಲಿ 2 4 ಹೊಡೆದ್ರು. ಬಟ್ ಆಮೇಲೆ ಅಂತ ಏನೂ ಮಾಡೋಕ್ಕಾಗಿಲ್ಲ. ಜಯದೇವ್ ನಡುಕಟ್ಟಿಗೆ ಕ್ಯಾಚ್ ಕೊಟ್ಟರು. ಇಬ್ಬರು ಫೀಲ್ಡರ್ ಮಧ್ಯೆ ಕನ್ಫ್ಯೂಷನ್ ಆಯಿತು. ಬಟ್ ಹಂಗೂ ಹೆನ್ರಿ ಕ್ಲಾಸನ್ ಅವರು ಒಳ್ಳೆ ಕ್ಯಾಚ್ ಹಿಡಿದ್ರು. ಅದಾದಮೇಲೆ ಶುರು ಆಗಿದ್ದಂಥದ್ದು ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ದೇವದತ್ ಪಡಿಕ್ಕಲಿಂದ, ವಿರಾಟ್ ಕೊಹ್ಲಿಯಿಂದ 5 ಸಿಕ್ಸು ವಿರಾಟ್ ಕೊಹ್ಲಿ, 4 ಸಿಕ್ಸು ದೇವದತ್ ಪಡಿಕ್ಕಲ್ಲು. ಅಲ್ಲೇ ನಿಮ್ಗೆ 13 ಸಿಕ್ಸ್ ಹೊಡೆದಿದ್ದಾರೆ RCB ಟೋಟಲ್ ಆಗಿ. 3 ಬಂದು ರಜತ್ ಪಟ್ಟಿದ್ದಾರೆ. ಅವರು ಏನು ಫಾರ್ಮಲ್ಲಿದ್ದರು, ಹೊಡೆದಿದ್ದೆಲ್ಲ ಸ್ವೀಟ್ ಸ್ಪಾಟಿಂದ ಹೋಗ್ತಾಯಿತ್ತು ಸಿಕ್ಸ್ಗೆ. ರೀಸೆಂಟಾಗಿ ಯಾರಾದರೂ ದುರಂದರ್ ನೋಡಿದರೆ ಅವ್ರನ್ನ ನೋಡಿದ್ರೆ ನೀವು ಆ ಹೇರ್ ಸ್ಟೈಲ್, ರಣವೀರ್ ಸಿಂಗ್ ಏನು ಹೇರ್ ಸ್ಟೈಲ್ ಇದೆ ಅದೇ ಥರ ಹೇರ್ ಸ್ಟೈಲ್ ಇದೆ ಅನ್ನೋ ಥರನೇ ಕಾಣುತ್ತೆ. ಅದೇ ಥರನೇ ಆಡಿದ್ರು ಇವತ್ತು, ದುರಂದರ್ ಥರನೇ ಆಡಿದ್ರು. ಬರ್ತಾ ಇದ್ದಂಗೆ 12 ಬಾಲ್ 31 ರನ್, 2 4 3 ಸಿಕ್ಸು. ಅವರು ಎಲ್ಲೂ ಒಂದು ಸ್ವಲ್ಪನೂ ಚಾನ್ಸ್ ಸಿಕ್ಕಿಲ್ಲ. ಒಂದೇ ಒಂದು ಸ್ವಲ್ಪ ಚಾನ್ಸ್ ಆಗಿದೆ ಅಂದರೆ ಯಾವಾಗ ಜಿತೇಶ್ ಶರ್ಮಾ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೋಯ್ತು. ರಜತ್ ಪಟ್ಟಿದಾರ್ ಹೋದ್ಮೇಲೆ ನೆಕ್ಸ್ಟ್ ಬಾಲ್ಗೆ ಜಿತೇಶ್ ಶರ್ಮಾ ಹೋದರು ಡೇವಿಡ್ ಪೇನ್ ಬೌಲಿಂಗಿಗೆ. ಅವರು ಹೊಸ ಪ್ಲೇಯರು ಹೈದರಾಬಾದ್ಗೆ, ಡೇವಿಡ್ ಪೇನು. ಸೊ ಅದಾದಮೇಲೆ ಟಿಮ್ ಡೇವಿಡ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು. 7 ಬಾಲ್ 8 ಬಾಲ್ಗೆ 5 ರನ್ ಏನೋ ಹೊಡೆದಿದ್ರು. ಬಟ್ 5 ಓವರ್ಗೆ 30 ರನ್ ಬೇಕಿದ್ದರಿಂದ ಅವ್ರ ಮೇಲೆ ಏನೂ ಪ್ರೆಷರ್ ಬರಲಿಲ್ಲ. ಬಟ್ ಇನ್ನೊಂದು ಸೈಡ್ ಯಾರಿದ್ರು, ಒನ್ ಆ್ಯಂಡ್ ಓನ್ಲಿ ವಿರಾಟ್ ಕೊಹ್ಲಿ. ಹರ್ಷಲ್ ಪಟೇಲ್ ಓವರಲ್ಲಿ 20 ಏನೋ ಹೊಡೆದ್ರು, 3 4 1 6 ಮ್ಯಾಚ್ ಅಲ್ಲಿಗೆ ಮುಗಿಸಿದ್ರು. 15.4 ಓವರಲ್ಲೇ 203ಕ್ಕೆ 4. ಈ ಸಲ ನೀವೇನಾದರೂ ನೆಟ್ ರನ್ ರೇಟ್ ನೋಡಿದ್ರೆ ಮಾತ್ರ ಸೂಪರಾಗಿ ಆಲ್ರೆಡಿ ಟಚ್ ಮಾಡೋಕ್ಕೆ ಆಗದೇ ಇರೋ ರೇಂಜಿಗೆ ಹೋಗಿರುತ್ತೆ ಆಲ್ರೆಡಿ ನೆಟ್ ರನ್ ರೇಟ್. ನೀವೇನಾದರೂ ನೋಡ್ತು ಅಂತಂದರೆ ಏನಕ್ಕಂದರೆ ಒಂದು 16 ಓವರ್ ಒಳಗಡೆ ಮುಗಿಸಿದ್ದಾರೆ. ಪ್ಲಸ್ ಇನ್ನೂ 6 ಓವರ್ಸ್ ಇದ್ದಾಗಲೇ ಇನ್ನೂ 6 ವಿಕೆಟ್ಸ್ ಇದ್ದಾಗಲೇ ಮುಗಿಸಿದ್ದಾರೆ. ಸೊ ಇವಾಗಲೇ ಬಂದಿದೆ, ಅಪ್ಡೇಟ್ ಆಗಿದೆ ಅನ್ಸುತ್ತೆ. ಆಲ್ಮೋಸ್ಟ್ +3 ಇದೆ, +2.907. ಇಂಥ ಲಾಂಗ್ ಟೂರ್ನಮೆಂಟಲ್ಲಿ ಲಾಸ್ಟಲ್ಲಿ ಯಾವಾಗ ಆ ಥರ ಸೋಲೋದೆಲ್ಲ ಬರದೇ ಇರಲಿ, ಆ ಸಿಚುವೇಶನ್ ಬರದೇ ಇರಲಿ. ಬಟ್ ಒಂದು ವೇಳೆ ಇವಾಗ ನಿಮ್ಗೆ ಹೆಂಗಿದ್ರು 2 ಟೀಮ್ 3 ಟೀಮ್ ಏನಾದರೂ 6 ವಿನ್ಸ್ ಮೇಲೆ ಟೈ ಆಗಿದೆ, ಒಂದೇ ಮ್ಯಾಚ್ ಉಳಿದಿದೆ, ಅಂಥದ್ರಲ್ಲಿ ನೆಟ್ ರನ್ ರೇಟ್ ಬರುತ್ತೆ, ಪರಿಗಣನೆಗೆ ತೊಗೊತಾರೆ ಅನ್ನೋ ಸಿಚುವೇಶನ್ ಬಂದರೆ RCB ಆಲ್ರೆಡಿ +2.9 SRHಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ನೋಡ್ತಾ ಬಿದ್ದಿದೆ. ಇವತ್ತು ಜಾಶ್ ಹೇಸಲ್ವುಡ್ ಇಲ್ಲದೆ ಇರೋದು ನಮಗೇನು ಇಲ್ಲ ಅಂತ ನಮಗನ್ನಿಸ್ಲಿಲ್ಲ. ಬಟ್ ಪ್ಯಾಟ್ ಕಮಿನ್ಸ್ ಇಲ್ಲದೆ ಇರೋದು ಅವ್ರಿಗೆ ಆಬ್ವಿಯಸ್ಲಿ ದೊಡ್ಡ ಮಿಸ್ ಅಂತಲೇ ಅನ್ನಿಸ್ತು. ಸೊ ಆಲ್ ಇನ್ ಆಲ್ ಫ್ಯಾನ್ಸ್ಗೆ ವರ್ಲ್ಡ್ ವೈಡ್, ಬೆಂಗಳೂರಲ್ಲಿರುವಂಥ ಫ್ಯಾನ್ಸ್ಗೆ, ಇಂಡಿಯಾದಲ್ಲಿರುವಂಥ ಫ್ಯಾನ್ಸ್ಗೆ, ವರ್ಲ್ಡ್ ವೈಡ್ ಇರುವಂಥ ಫ್ಯಾನ್ಸ್ಗೆ ಒಂದು ಒಳ್ಳೆ ಶುಭಾರಂಭ ಮಾಡಿದ್ದಾರೆ. ಪ್ರೀವಿಯಸ್ ಇಯರೆಲ್ಲ ನಾವು ಹೇಳ್ತಿದ್ವಿ RCB ಮೊದಲನೇ ಮ್ಯಾಚ್ ಯಾವಾಗಲೂ ದೇವರಿಗೆ ಅಂತ. ಬಟ್ ಈ ಸಲದ ಮೊದಲನೇ ಮ್ಯಾಚ್ ಫ್ಯಾನ್ಸಿಗೆ. ಜೈ RCB.